ಸೊ ಈ ಒಂದು ಯೂಟ್ಯೂಬ್ ಕ್ಲಾಸಲ್ಲಿ ವಿಡಿಯೋ ಕ್ಲಾಸಲ್ಲಿ ನಾನು ಹೈಯರ್ ಪರ್ಚೇಸು 5 ಮಾರ್ಕ್ಸ್ ಪ್ರಾಬ್ಲಮ್, ಆ್ಯಕ್ಚುಲಿ ಇದು 15 ಮಾರ್ಕ್ಸಿಗೂ ಇದೇ ಬೇಸ್ ಆಗಿರುತ್ತೆ. 5 ಮಾರ್ಕ್ಸಿನ ಪ್ರಾಬ್ಲಮಲ್ಲಿ ಬ್ಯಾಕ್ವರ್ಡ್ ಮೆಥಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಕ್ಲಾಸಿಗೆ ಕರೆಕ್ಟಾಗಿ ಕೂತಿಲ್ಲ, ಡ್ಯೂ ಟು NCC NSS ಸ್ಪೋರ್ಟ್ಸು ಅವ್ರು ಫಾಲೋ ಅಪ್ ಮಾಡ್ಬೋದು, ಮತ್ತು ರೆಗ್ಯುಲರ್ಗೆ ಬೇರೆಯವರು ಫಾಲೋ ಅಪ್ ಮಾಡ್ಬೋದು. ಇದನ್ನು ಗ್ರೂಪಿಗೂ ಹಾಕ್ತೇನೆ. ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಗಣೇಶ್ ಪರ್ಚೇಸ್ ಎ ಸ್ಕೂಟರ್ ಫ್ರಮ್ ವಿನೋದ್ ಕುಮಾರ್ ಆನ್ 1/1/2007 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದರೆ ಯಾವಾಗ ನೀವು ಫುಲ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ನೀವೇನು ಮಾಡ್ತೀರಿ, ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀವಿ ಅಂಥೇಳಿ ನೀವು ಗೂಡ್ಸ್ನ ಓನರ್ಶಿಪ್ಪನ್ನು ಪ್ರೊಸೆಸ್ ಮಾಡ್ತೀವಿ. ಅದಕ್ಕೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತಾರೆ. ಅದರಲ್ಲಿ ಅವ್ನು ತಗೊಳ್ಳುವಾಗ ಪೇಮೆಂಟ್ ಈ ರೀತಿ ಮಾಡ್ತಾನೆ. ಫಸ್ಟು 4,000 ಆನ್ ಡೆಲಿವರಿ, ಅಂದರೆ ಡೌನ್ ಪೇಮೆಂಟ್ ಆಗಿ ಕೊಡ್ತಾನೆ. 7,600 ಫಸ್ಟ್ ಇನ್ಸ್ಟಾಲ್ಮೆಂಟ್, 6,000 ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ, 5,500 ಆನ್ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾನೆ. ಸೊ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ತಗೊಳ್ಳುವಾಗ ಯು ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ 10% ಆಗಿರುತ್ತೆ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್. ನಾವು ಪ್ರತಿ ಇನ್ಸ್ಟಾಲ್ಮೆಂಟ್ನ ಇಂಟ್ರೆಸ್ಟ್ ಎಷ್ಟು, ಕ್ಯಾಶ್ ಪ್ರೈಸ್ ಎಷ್ಟು, ಮತ್ತು ಎಷ್ಟು ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟನ್ನು ಕಂಡುಹಿಡಿಬೇಕಾಗುತ್ತೆ. ಅಸೆಟ್ ಮೀನ್ಸ್ ಸ್ಕೂಟರ್. ಸೊ ಬ್ಯಾಕ್ವರ್ಡ್ ಮೆಥಡ್ ಅಂದ ತಕ್ಷಣ ನಾವೇನು ಮಾಡಬೇಕು ಅಂದರೆ, ಥರ್ಡ್ ಇನ್ಸ್ಟಾಲ್ಮೆಂಟಿಂದ 5,500 ಫಸ್ಟ್ ಬರ್ಕೊಂಡು ಸ್ಟೆಪ್ ಬೈ ಸ್ಟೆಪ್, ಥರ್ಡ್ ಆದಮೇಲೆ ಸೆಕೆಂಡ್ ಆದಮೇಲೆ ಫಸ್ಟ್ ಆದಮೇಲೆ ಲಾಸ್ಟಿಗೆ ಡೌನ್ ಪೇಮೆಂಟನ್ನು ನಾವೇನು ಮಾಡ್ತೀವಿ ಇಲ್ಲಿದೆಯಲ್ಲ, ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಫಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಯಾವುದಿದೆ, 5,500. ನೋಡಿ ಬ್ಯಾಕ್ವರ್ಡ್ ಮೆಥಡು. ಫಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ತಗೊಂಡೆ 5,500 ಇಂಟು 10/110. ಬ್ಯಾಕ್ವರ್ಡ್ ಮೆಥಡಲ್ಲಿ ಯಾವಾಗಲೂ ಪರ್ಸೆಂಟ್ಗೆ ನಾವು ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನ್ಯೂಮರೇಟರಲ್ಲಿ ಆ್ಯಡ್ ಮಾಡ್ತೀವಿ. 10/110. ಸೊ 5,500 ಇಂಟು 10/110 ಮಾಡಿದಾಗ 500 ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಎಷ್ಟು ಸಿಗುತ್ತೆ? 500 ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 500 ಇಲ್ಲಿ ಸಿಗುತ್ತೆ. ಸೊ ನಾವು ಈಗ ಆ 500 5,500 ಫಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಕಳೆದಾಗ ನಮಗೆ ಸಿಗುವಂಥದ್ದು ಯಾವುದು, ಈ ಒಂದು 5,500 ಮೈನಸ್ 500 ಮಾಡಿದಾಗ 5,000 ಸಿಗುವಂಥದ್ದು ಕ್ಯಾಶ್ ಪ್ರೈಸ್. ಅದರಲ್ಲಿ 500 ಇಂಟ್ರೆಸ್ಟು, 5,000 ಅನ್ನುವಂಥದ್ದು ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಇರುತ್ತಲ್ವ, ಹಾಗಾಗಿ ಥರ್ಡ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್ 5,000ವನ್ನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 6,000ಕ್ಕೆ ಆ್ಯಡ್ ಮಾಡ್ತೀವಿ. ನೋಡಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿಯಾನೆ ಅಂತ ನೋಡಿ, ಪ್ರಾಬ್ಲಮಲ್ಲಿ ನೋಡಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟು 6,000 ಕಟ್ಟಿದ್ದಾನಲ್ವಾ. ಸೊ 6,000ಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಕ್ಯಾಶ್ ಪ್ರೈಸನ್ನು ಮಾತ್ರ ಆ್ಯಡ್ ಮಾಡ್ತೀವಿ, ಇಂಟ್ರೆಸ್ಟನ್ನು ಬಿಡ್ತೀವಿ. ಯಾಕಂದರೆ ಇಂಟ್ರೆಸ್ಟಿಗೆ ನಾವು ಯಾವತ್ತೂ ಇಂಟ್ರೆಸ್ಟನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಇಲ್ಲ ಅಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ಗಳಿಗೆ ಮಾತ್ರ ನಾವೇನು ಮಾಡ್ತೀವಿ, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎರಡನೇ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಇತ್ತು, ಕ್ಯಾಶ್ ಪ್ರೈಸ್ ಮಾತ್ರ 5,000 ಪ್ಲಸ್ 6,000 11,000 ಆಗುತ್ತೆ. ಇಂಟು ಮತ್ತೆ 10/110 ಮಾಡ್ತೀವಿ, 1,000 ಇಂಟ್ರೆಸ್ಟ್ ಆಗುತ್ತೆ. ಸೊ ಇವೆರಡರ ಟೋಟಲ್ 11,000 ಆಗುತ್ತೆ. 11,000ದಿಂದ 1,000 ಕಳೆದ್ರೆ ನಮಗೆ ಎಷ್ಟು ಕ್ಯಾಶ್ ಪ್ರೈಸ್ ಸಿಗುತ್ತೆ? 10,000. ದಟ್ ಮೀನ್ಸ್ ಥರ್ಡ್ ಇನ್ಸ್ಟಾಲ್ಮೆಂಟು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸೇರಿ ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟರ್ 10,000 ಆಯಿತು. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ನೋಡೋಣ ಹೇಗಿದೆ ಅಂತ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಹೇಳಿದ್ದಾರೆ? 7,600 ಫಸ್ಟ್ ಇನ್ಸ್ಟಾಲ್ಮೆಂಟ್ ಹೇಳಿದ್ದಾರೆ. ಸೊ 10,000ನ ತಗೊತೀವಿ. 7,600 ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಆ್ಯಡ್ ಮಾಡಿದಾಗ 17,600, ಅಗೈನ್ 10/110 ಮಾಡಿದಾಗ 1,600 ಆಗುತ್ತೆ. ಅದೇನದು? ಇಂಟ್ರೆಸ್ಟ್. 1,600ನ್ನು 16 ನಾವು ಏನು ಮಾಡ್ತೀವಿ, 17,600ಇಂದ 1,600 ಕಳೆದ್ರೆ 16,000 ಬರುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸಿಲ್ಲ, ಯಾಕಂದರೆ ಫಸ್ಟ್ ಸ್ಟೆಪ್ಪು ಎರಡು ಸ್ಟೆಪ್ಪಲ್ಲಿ ಮಾಡ್ದಂಗೆ ಇಲ್ಲೂ ಮಾಡೋದು. 17,600ಅಲ್ಲಿ 1,600 ಕಳೆದಾಗ ಸಿಗುವಂಥದ್ದು 16,000 ಕ್ಯಾಶ್ ಪ್ರೈಸ್ ಆಫ್ ದ 3 ಇನ್ಸ್ಟಾಲ್ಮೆಂಟ್. ನಾವು ಆ 4,000 ಡೌನ್ ಪೇಮೆಂಟ್ ಇದೆ ಅಂತ ಇದೆಯಲ್ಲ ನೋಡಿ ಮೇಲೆ, 4,000 ಡೌನ್ ಪೇಮೆಂಟನ್ನು ಆ್ಯಡ್ ಮಾಡಿದಾಗ ಆ್ಯಕ್ಚುಯಲ್ ಕ್ಯಾಶ್ ಪ್ರೈಸ್ 20,000 ಕ್ಯಾಶ್ ಪ್ರೈಸ್ ಸ್ಕೂಟರಿಂದ ಸಿಗುತ್ತೆ. ಇದು ಈ ಪ್ರಾಬ್ಲಮ್ ಗ್ಯಾರಂಟಿ ಇಟ್ ವಿಲ್ ಆಸ್ಕ್ ಫಾರ್ 5 ಮಾರ್ಕ್ಸ್ 100%. 5 ಮಾರ್ಕ್ಸಿಗೂ ಕೇಳ್ತಾರೆ. ಇದೇ ಬೇಸಲ್ಲಿ ಕೇಳಿ ಇದಕ್ಕೆ ಅಕೌಂಟನ್ನು ಮಾಡುವಂಥದ್ದು ಇರುತ್ತೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಜಸ್ಟ್ ಸಿಂಪಲ್ ಬ್ಯಾಕ್ವರ್ಡ್ ಮೆಥಡು. ಇನ್ನೊಂದು ರೇಷಿಯೋ ಮೆಥಡ್ ಇದೆ, ಅದು ತುಂಬ ಈಸಿ ಇದೆ. ಬಟ್ ಈ ಮೆಥಡಲ್ಲಿ 5 ಮಾರ್ಕ್ಸಿಗೆ ಕ್ವಶನ್ ಗ್ಯಾರಂಟಿ. ಬ್ಯಾಕ್ವರ್ಡ್ ಮೆಥಡಲ್ಲಿ ಕೇಳ್ತಾರೆ. ಸೊ ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್ 16,000. ಅದಕ್ಕೆ ಡೌನ್ ಪೇಮೆಂಟ್ ಆ್ಯಡ್ ಮಾಡಿದಾಗ ಟೋಟಲ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಎಕ್ಸಾಮಲ್ಲಿ ನಿಮಗೆ ಕ್ಯಾಶ್ ಪ್ರೈಸ್ ಕೇಳಿದ್ರೆ 20,000 ಬರೆದು ಇದಕ್ಕೊಂದು ಬಾಕ್ಸ್ ಆಗಿ ಕ್ಯಾಶ್ ಪ್ರೈಸ್ ಅಂತ ಬರೆದಾಯಿತು. ಇಂಟ್ರೆಸ್ಟ್ ಕೇಳಿದ್ರೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಕೆಳಗಡೆ ಬೇಕಾದ್ರೆ ಬರೀರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಅಂತ ಹೇಳಿ, ಸರಿನಾ.
ಸೊ ಇದನ್ನು ಗ್ರೂಪಿಗೆ ಹಾಕ್ತೇನೆ ನಾನು ವೀಡಿಯೋನ. ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತು ಯಾವ ರೀತಿ ವೆರೈಟಿ ಬರ್ಬೋದು ಅಂತಲೂ ಹೇಳ್ತೀವಿ. ಥ್ಯಾಂಕ್ ಯು.